ದೊಡ್ಡ ಮನುಷ್ಯನಾದ ರಾಜಯ್ಯ ಅದೇ ಊರಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂತಹ ಅಕ್ಕ ತಂಗಿಯಾದ ಚಂದ್ರಿಕಾರಿತನನ್ನು ನೋಡಲು ಹೋದ್ರು. ಅವರನ್ನು ನೋಡಿ ಚಂದ್ರಿಕಾ ಕುರ್ಚಿಯನ್ನು ಹಾಕಿದ್ಲು. ಅವರು ಕುರ್ಚಿ ಮೇಲೆ ಕೂತ್ಕೊಂಡು, ಚಂದ್ರಿಕಾ, ಹೇಗಮ್ಮ ಇದ್ದೀರಾ? ಅಯ್ಯ, ನಾವು ಚೆನ್ನಾಗಿದ್ದೀವಿ. ಏನು ಕೆಲ್ಸ ಎಲ್ಲ ಚೆನ್ನಾಗಿ ಸಿಕ್ತಿದ್ಯಾ? ಸಂಬಳ ಎಲ್ಲ ಸರಿಯಾಗಿ ಸಿಗ್ತಾ ಇದೆಯಾ? ಏನಾದ್ರೂ ತೊಂದರೆ ಆಗ್ತಿದ್ಯಾ? ತಂದೆ ರೀತಿ ನಮ್ಮನ್ನು ನೋಡಿಕೊಳ್ಳಲು ನೀವಿರುವಾಗ ನಮಗೆ ಯಾವ ಚಿಂತೆ ಕೂಡ ಇಲ್ಲ ಅಯ್ಯ. ನಮ್ಮನ್ನ ಕೆಲ್ಸಕ್ಕೆ ಕರೀತಿದ್ದಾರೆ, ಚೆನ್ನಾಗಿ ಸಂಬಳ ಕೊಡ್ತಿದ್ದಾರೆ. ಅಯ್ಯ, ಯಾವಾಗ್ಲೂ ನಮ್ಮ ಮನೆ ಕಡೆ ಬರೋದಿಲ್ಲ, ಇವತ್ ಬಂದಿದ್ದೀರಾ, ಏನ್ ವಿಷಯ ಅಯ್ಯ? ನನ್ನ ಮಗನಾದ ಗೋಪಾಲ್ ನಿಮಗೆ ಗೊತ್ತಲ್ವಮ್ಮ? ಯಾಕಯ್ಯ ಗೊತ್ತಿಲ್ಲ? ಈ ಊರಿನ ಜನರು ನಿಮ್ಮ ಮಗನನ್ನು ಅವನು ಸರಿಯಾದ ಸೋಂಬೇರಿ, ಹುಡುಕ, ಬೀಡಿ ಸಿಗರೇಟ್ ಸೇದುವವನು, ಅವನ ಜಾತಕಕ್ಕೆ ಇದುವರೆಗೂ ಅವನಿಗೆ ಮದ್ವೆ ಅನ್ನೋದೇ ಆಗಿಲ್ಲ ಅಂತ ತುಂಬಾ ಹೆಮ್ಮೆಯಿಂದ ಬೇರೆ ಹೇಳ್ತಾ ಇದ್ದಾರಲ್ವಯ್ಯ. ಹಾಗೆ ಅಂತ ಹೇಳಿ ಗುಸುಗುಸು ಅಂತ ನಗ್ತಾ ಇದ್ಲು. ಹರಿತಾ, ಯಾರ ಜೊತೆ ಮಾತಾಡ್ತಾ ಇದ್ದೀಯ ಅಂತ ನೋಡಿ ಮಾತಾಡ್ತಾ ಇದ್ದೀಯಾ? ಅವ್ರು ಯಾರು ಗೊತ್ತಾ? ಈ ಊರಿನ ದೊಡ್ಡ ಮನುಷ್ಯರು, ಕ್ಷಮೆ ಕೇಳು ಹಾಗೆ ಅಂತ ಹೇಳಿದ್ಲು. ಹರಿತಾ ರಾಜಯ್ಯನ ಮಗನನ್ನು ಹೀಗೆ ಮಾತನಾಡಿದ್ದು ರಾಜಯ್ಯನಿಗೆ ಇಷ್ಟ ಆಗ್ಲಿಲ್ಲ. ಅವಳ ಮೇಲೆ ತುಂಬಾ ಕೋಪದಿಂದ ಹಲ್ಲನ್ನು ಕಚ್ಚುತ್ತಾ, ಆದರೆ ಹೊರಗಡೆ ಮಾತ್ರ ಕೈ ಇದ್ರು. ಚಂದ್ರಿಕನ ಮಾತು ಕೇಳಿ ಹರಿತಾ, ಅಯ್ಯ ನನ್ನ ಕ್ಷಮಿಸಿ. ಏಚೆ, ಪರವಾಗಿಲ್ಲ, ನೀವು ಇಲ್ಲದಿರುವ ವಿಷಯವನ್ನು ಏನು ಹೇಳಿಲ್ವಲ್ಲ, ಇರುವಂತಹ ವಿಷಯವನ್ನು ತಾನೇ ಹೇಳಿದ್ದು ಹಾಗೆ ಅಂತ ಹೇಳಿದ. ಅಯ್ಯ, ನೀವು ವಿಷಯ ಹೇಳಿ, ನಮ್ ಮನೆಗೆ ಬಂದಿದ್ದೀರಲ್ವಾ, ಏನ್ ವಿಷಯ ಅಯ್ಯ? ನಾನು ನನ್ ಮಗನಿಗೆ ಎಷ್ಟೋ ಸಂಬಂಧವನ್ನು ಹುಡುಕಿದ್ರು ಕೂಡ ನನ್ನ ಮಗನಿಗೆ ಯಾವುದು ಕೂಡ ಸರಿ ಹೊಂದುತ್ತಿಲ್ಲ. ನೀವು ಅಕ್ಕ ತಂಗಿಯರು ಇಬ್ರು ಇದ್ದೀರಲ್ವಾ, ಯಾರಾದ್ರೂ ಒಬ್ರು ನನ್ ಮಗನ ಮದುವೆ ಮಾಡ್ಕೊಂಡ್ರೆ ಇನ್ನೊಬ್ಬರ ಜೀವನ ತುಂಬಾ ಸಂತೋಷದಿಂದ ಇರುತ್ತೆ. ಹಾಗೆ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಒಬ್ಬರಿಗೊಬ್ಬರು ನೋಡಿಕೊಂಡ್ರು. ಅದು ಕೂಡ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಯಾರಾದ್ರೂ ಒಬ್ರು ಮದ್ವೆ ಮಾಡ್ಕೊಂಡ್ರೆ ಇನ್ನೊಬ್ಬರ ಜೀವನ ಚೆನ್ನಾಗಿರುತ್ತೆ. ನನ್ನ ಸ್ವಂತ ಖರ್ಚಲ್ಲಿ ಮದ್ವೆ ಮಾಡಿಸಿ ಅವಳ ಅತ್ತೆ ಮನೆಗೆ ಕಳ್ಸ್ಕೊಡ್ತೀನಿ, ಏನ್ ಹೇಳ್ತೀರಾ? ಅಯ್ಯ, ಇದ್ರಲ್ಲಿ ಯೋಚನೆ ಮಾಡ್ಲಿಕ್ಕೆ ಏನೂ ಇಲ್ಲ. ಯಾರೇ ಆದ್ರೂ ಚೆನ್ನಾಗಿ ಕೆಲ್ಸಕ್ಕೆ ಹೋಗುವ ಒಬ್ಬ ಗಂಡನನ್ನೇ ಮದ್ವೆ ಆಗ್ಬೇಕು ಅಂತ ಆಸೆ ಪಡೋದು. ನಾವು ಕೂಡ ಹಾಗೇನೆ. ಹೀಗೆ ಚಂದ್ರಿಕಾ ಹೇಳಿದಾಗ ರಾಜಯ್ಯ ಏನು ಮಾತನಾಡದೆ ಹೊರಟು ಹೋದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಚಂದ್ರಿಕಾ ಹರಿತಾ ಅವರಿಗೆ ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾ ಇದ್ರು. ಬಿಸಿಲು ಕಾಲ ಆರಂಭವಾಯಿತು. ಊರಿನ ಜನರೆಲ್ಲ ಆ ಊರಿನ ಮರದ ಕೆಳಗೆ ಕೂತ್ಕೊಂಡು ಮಾತಾಡ್ತಿದ್ರು. ಆಗ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತಾ ಅವರು ಕೂಡ ಮನೆಯಿಂದ ಹೊರಗಡೆ ಬಂದ್ರು. ಅಕ್ಕ, ಹೇಗೋ ಕರೆಂಟ್ ಇಲ್ವಲ್ಲ, ನಾವು ಕೂಡ ಊರಿನ ಜನರ ಜೊತೆ ಸ್ವಲ್ಪ ಹೊತ್ತು ಕೂತು ಮಾತಾಡೋಣ? ಇಲ್ಲ ತಂಗಿ, ನನಗೆ ಕೆಲ್ಸ ಇದೆ, ಬಟ್ಟೆ ಬೇರೆ ಇದೆ ಅಲ್ವಾ, ಒಗಿಬೇಕು, ಅದಕ್ಕೆ ನೀರು ಕೂಡ ಬೇಕು, ನಾನು ಹೋಗಿ ನೀರ್ ತರ್ತೀನಿ. ಇಷ್ಟೊಂದು ಬಿಸಿಲಲ್ಲಿ ಇವಾಗ ನೀರಿಗೆ ಹೋಗ್ತೀಯಾ? ಬೇಡಕ್ಕ, ಅಷ್ಟು ದೂರ ಹೋಗಿ ನೀರ್ ತಗೊಂಬರಷ್ಟ್ರಲ್ಲಿ ಬಿಸಿಲಲ್ಲಿ ನಿಂಗೆ ತುಂಬಾ ಸುಸ್ತಾಗುತ್ತೆ. ಆಮೇಲೆ ನಾನು ಕೂಡ ಬರ್ತೀನಿ, ಇಬ್ರು ಹೋಗಿ ನೀರ್ ತಂದು ಬಟ್ಟೆ ಒಗಿಯೋಣ. ಇಲ್ಲ ಕಣಮ್ಮ, ಸಂಜೆ ಅಂದಾಗ ಊರಿನ ಜನರೆಲ್ಲ ಬಂದ್ಬಿಡ್ತಾರೆ, ಆಮೇಲೆ ನೀರ್ ತಗೊಂಬರ್ಲಿಕ್ಕೆ ನಮಗೇನೆ ಕಷ್ಟ ಆಗೋದು. ಅದ್ರಿಂದ ನಾನು ಇವಾಗ್ಲೇ ಹೋಗ್ತೀನಿ, ನೀನ್ ಬೇಕಾದ್ರೆ ಅಲ್ಲೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿರು. ಹೀಗೆ ಹರಿತಾ ಏನೋ ಹೇಳಲಿಕ್ಕೆ ಬಂದಾಗ ಅವರ ಮನೆ ಹತ್ರ ಇರುವ ತೆಂಗಿನ ಮರ ಅವರ ಮನೆ ಮೇಲೇನೆ ಬಿತ್ತು. ಮನೆ ಮೇಲೆ ತೆಂಗಿನ ಮರ ಬಿದ್ದಿದ್ರಿಂದ ಅಕ್ಕ ತಂಗಿಯರಿಬ್ಬರು ಅಲ್ಲಿಂದ ಓಡಿದ್ರು. ತೆಂಗಿನ ಮರ ಮನೆಯ ಮೇಲೆ ಬಿದ್ದು ಮನೆ ಎರಡಾಯಿತು. ಊರಿನ ಜನರೆಲ್ಲ ತುಂಬಾ ಆಶ್ಚರ್ಯದಿಂದ ಅಲ್ಲಿಗೆ ಬಂದು ನೋಡ್ತಾ ಇದ್ರು. ಅಕ್ಕ ತಂಗಿಯರು ಕೂಡ ಅವರ ಜೊತೆ ಸೇರಿ ಅವರು ನಿಂತು ನೋಡ್ತಿದ್ರು. ಆ ಊರಿನ ಜನರೆಲ್ಲ ಆ ಮನೆ ಮರ ಬಿದ್ದು ಎರಡು ಭಾಗ ಆಗಿರುವುದನ್ನು ನೋಡಿ ತುಂಬಾ ಆಶ್ಚರ್ಯದಿಂದ, ಈ ಮನೆಯಲ್ಲಿ ಏನೋ ಇದೆ, ಇಲ್ಲದಿದ್ರೆ ಮರ ಬಿದ್ದಾಗ ಮನೆ ಪೂರ್ತಿಯಾಗಿ ನಾಶ ಆಗ್ತಿತ್ತು. ಈ ಅಕ್ಕ ತಂಗಿಯರು ಏನೋ ಮಂತ್ರಶಕ್ತಿಯಿಂದ ಮನೆನ ಮಾಡಿ ಇಟ್ಕೊಂಡಿದ್ದಾರೆ, ಅದ್ರಿಂದಾನೆ ಮನೆ ಎರಡು ಭಾಗ ಮಾತ್ರ ಆಗಿದ್ದು ಅಂತ ಏನೇನೋ ಹೇಳ್ತಿದ್ರು. ಅಕ್ಕ, ಏನಕ್ಕ ಇದು? ನನಗೂ ಕೂಡ ಏನು ಅರ್ಥ ಆಗ್ತಿಲ್ಲ ಅಮ್ಮ. ಮನೆ ಮೇಲೆ ಹೀಗೆ ಮರ ಬಿದ್ರೆ ಮನೆ ಪೂರ್ತಿಯಾಗಿ ನಾಶ ಆಗುತ್ತೆ, ಆದ್ರೆ ನಮ್ಮ ಮನೆಗೆ ಯಾವ ಹಾನಿ ಆಗದಂಗೆ ಎರಡು ಭಾಗ ಮಾತ್ರ ಆಗಿದೆ. ನೋಡ್ದಕ್ಕ, ಈ ಊರಿನ ಜನರೆಲ್ಲ ಹೇಗೆ ಮಾತಾಡ್ತಿದ್ದಾರೆ ಅಂತ. ಮಾತಾಡಕ್ಕೆ ಏನು ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ವಲ್ಲಮ್ಮ. ಹೀಗೆ ಅಕ್ಕ ತಂಗಿಯರಿಬ್ಬರು ಊರಿನ ಜನರ ಬಳಿ ಹೋಗಿ, ನಿಮಗೆ ಕೈ ಮುಗ್ದು ಕೇಳ್ಕೊತೀವಿ, ಯಾರಾದ್ರೂ ನಮ್ಗೆ ಸಹಾಯ ಮಾಡಿ, ಈ ಮರವನ್ನು ಇಲ್ಲಿಂದ ತೆಗಿಬೇಕು. ಹೀಗೆ ಅಕ್ಕ ತಂಗಿಯರಿಬ್ಬರು ಕೈ ಮುಗಿದು ಬೇಡಿಕೊಂಡ್ರು. ಆದರೂ ಕೂಡ ಊರಿನ ಜನ ಯಾರು ಕೂಡ ಅವರಿಗೆ ಸಹಾಯ ಮಾಡ್ಲಿಲ್ಲ. ಅದೇ ಸಂದರ್ಭದಲ್ಲಿ ಅಲ್ಲಿ ರಾಜಯ್ಯ ಬಂದ. ಇದೇ ಸರಿಯಾದ ಸಮಯ. ಚಂದ್ರಿಕಾನ ಹೇಗಾದ್ರೂ ತನ್ನ ಮನೆಯ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅಲ್ಲಿಗೆ ಬಂದು, ದೊಡ್ಡಯ್ಯ, ನೀವಾದ್ರೂ ಹೇಳಿ ನಮಗೆ ಸಹಾಯ ಮಾಡ್ಲಿಕ್ಕೆ. ಮನೆ ಮೇಲೆ ಇಷ್ಟು ದೊಡ್ಡ ಮರ ಬಿದ್ದಾಗ ಮನೆ ಸಂಪೂರ್ಣವಾಗಿ ನಾಶ ಆಗ್ಬೇಕಾಗಿತ್ತು, ಆದ್ರೆ ಇದೇ ನಮ್ಮ ಮನೆ ಎರಡು ಭಾಗ ಆಗಿದೆ. ನಿಜವಾಗಲೂ ಇಲ್ಲಿ ಏನೋ ಒಂದು ಮಂತ್ರಶಕ್ತಿ ಇದೆ.
ಹಾಗೆ ಹೇಳಿದ ತಕ್ಷಣ ಊರಿನ ಜನ ಭಯದಿಂದ ಅಲ್ಲಿಂದ ಹೊರಟು ಹೋದ್ರು. ಹೀಗೆ ಜನರು ಹೋಗುವಾಗ ಚಂದ್ರಿಕಾ ಅವರನ್ನು ನೋಡಿ, ನನ್ ಮಾತ್ ಕೇಳಿ, ಇಲ್ಲಿ ಯಾವ ಮಂತ್ರ ಮಾಯ ಶಕ್ತಿಯೂ ಇಲ್ಲ, ನಮಗೆ ಸಹಾಯ ಮಾಡಿ, ಯಾರು ಹೋಗ್ಬೇಡಿ, ನಮ್ಮ ಬಗ್ಗೆ ನಿಮಗೆಲ್ಲ ಗೊತ್ತು ತಾನೆ, ಯಾಕೆ ಯಾರು ಕೂಡ ಏನು ಸಹಾಯ ಮಾಡದೆ ಹಾಗೆ ಹೋಗ್ತಿದ್ದೀರಾ? ಹೀಗೆ ಊರಿನ ಜನರ ಬಳಿ ಎಷ್ಟು ಬೇಡಿಕೊಂಡ್ರು ಕೂಡ ಯಾರು ಕೂಡ ತಿರುಗಿ ನೋಡದೆ ಹೋಗ್ತಿದ್ರು. ಆವಾಗ ಅಲ್ಲಿ ರಾಜಯ್ಯ ಮಾತ್ರ ನಿಂತು ನೋಡ್ತಾ ಇದ್ರು. ಅಯ್ಯ, ನಿಮಗೆ ಮಾತ್ರ ನಮ್ ಬಗ್ಗೆ ಚೆನ್ನಾಗ್ ಗೊತ್ತಿರೋದು, ನಮ್ನ ಅರ್ಥ ಮಾಡ್ಕೊಂಡವ್ರು, ನೀವು ನಮ್ಗೆ ಸಹಾಯ ಮಾಡದಿದ್ರೆ ಹೇಗಯ್ಯ? ಯಾ, ನಮ್ ತಂದೆ ತಾಯಿನ ಕೂಡ ನೀವು ನೋಡಿದೀರಾ, ನಮ್ ಬಗ್ಗೆ ಚೆನ್ನಾಗಿ ತಿಳಿದವರು ನೀವು. ನಾವು ಯಾವ ಮಂತ್ರ ಶಕ್ತಿಯನ್ನು ಉಪಯೋಗ ಮಾಡ್ತಾ ಇಲ್ಲ, ದಯವಿಟ್ಟು ನೀವಾದ್ರೂ ನಮಗೆ ಕರುಣೆ ತೋರಿಸಿ. ನೋಡಿ ಅಮ್ಮ, ನಿಮ್ಮ ಮನೆಯ ರಹಸ್ಯ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನನಗ್ ಚೆನ್ನಾಗಿ ಗೊತ್ತಿದೆ. ಏನಯ್ಯ ಹೇಳ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ಮಂತ್ರಶಕ್ತಿ ಇದೆಯಾ? ನಮ್ಮ ಬಗ್ಗೆ ಪೂರ್ತಿಯಾಗಿ ತಿಳಿದವರು ನೀವು, ದಯವಿಟ್ಟು ನಮ್ಮ ಮನೆಯಲ್ಲಿ ಯಾವ ಮಂತ್ರಶಕ್ತಿ ಇದೆ ಅಂತ ನಮಗೆ ಹೇಳಿ ಅಯ್ಯ. ನಿಮ್ಮ ಮನೆಯ ಶಕ್ತಿಯನ್ನು ಹೇಳಬೇಕಂದ್ರೆ ಚಂದ್ರಿಕಾ ನನ್ನ ಮಗನನ್ನು ಮದುವೆಯಾಗ್ಬೇಕು. ಹೇಳು ಚಂದ್ರಿಕಾ, ನೀನು ನನ್ನ ಮಗನನ್ನು ಮದುವೆಯಾಗ್ತೀಯಾ? ಹೀಗೆ ರಾಜಯ್ಯ ಕೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಮೌನವಾಗಿ ನಿಂತಿದ್ರು. ಇಲ್ಲಿ ನೋಡಿ ಅಮ್ಮ, ಅಕ್ಕ ತಂಗಿಯರು ನೀವಿಬ್ರು ನನಗೆ ಶಾಪ ಕೊಟ್ರು, ನನ್ನ ಬೈದ್ರು, ಪರವಾಗಿಲ್ಲ. ನನ್ನ ಮಗನನ್ನು ಮದುವೆ ಮಾಡ್ಕೊಂಡ್ರೆ ನಾನು ಎಲ್ರ ಜೊತೆ ನಿಜವನ್ನು ಹೇಳ್ತೀನಿ, ಇಲ್ಲದಿದ್ರೆ ಎಲ್ರು ನಿಮ್ನ ಈ ರೀತಿಯೇ ನೋಡ್ತಾರೆ. ಈ ಊರಿನ ಜನರು ಮಾತನಾಡುವ ಮಾತಿಗೆ ನೀವಿಬ್ರೆ ಈ ಊರಿಂದ ಓಡೋಗ್ತೀರಾ. ಹೀಗೆ ಅವರಿಬ್ಬರಿಗೂ ಬೆದರಿಕೆ ಒಡ್ಡುವ ರೀತಿ ಹೇಳಿದ. ಅಯ್ಯ, ನೀವು ಮಾಡೋದು ತುಂಬಾ ಮೋಸ ಅಯ್ಯ. ನನಗೆ ಗೊತ್ತು, ನನ್ನ ಮಗನಿಗೋಸ್ಕರ ನಾನು ಈ ಕೆಲ್ಸನ ಮಾಡ್ಲೇಬೇಕು. ಚಂದ್ರಿಕಾ, ನೀನ್ ಮಾತ್ರ ನನ್ ಮಗನನ್ನು ಮದ್ವೆಯಾಗಿ ನನ್ ಮನೆ ಸೊಸೆಯಾಗಿ ಬಂದ್ರೆ ನಿನ್ನ ತಂಗಿ ಹರಿತನ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ. ಹೀಗೆ ಅಕ್ಕ ತಂಗಿ ಇಬ್ರು ಯಾರ ದಯೆ ಇಲ್ಲದೆ ತುಂಬಾ ಕಷ್ಟಪಟ್ಟು ಆ ಮರವನ್ನು ಕಡಿದು ಅಲ್ಲಿಂದ ತೆಗೆದ್ರು. ಆ ಮರವನ್ನು ತೆಗೆದ ತಕ್ಷಣ ಆ ಮನೆ ಮೊದಲು ಇದ್ದಂಗೆ ಜೋಡಣೆಯಾಯಿತು. ಅಕ್ಕ ತಂಗಿಯರು ಅದನ್ನು ನೋಡಿ ತುಂಬಾ ಹೆದರಿ ಹೋಗಿ ಪುರೋಹಿತರು ಇರುವ ಬಳಿಗೆ ಹೆದರಿ ಓಡಿದ್ರು. ದೇವಸ್ಥಾನದ ಪುರೋಹಿತರು ಅವರಿಗೆ ತುಂಬಾ ಗೊತ್ತಿರುವವರು. ಏನಾಯ್ತು ಮಕ್ಳೇ, ಏನ್ ವಿಷಯ? ಹಾಗೆ ಕೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ನಡೆದ ವಿಚಾರವನ್ನೆಲ್ಲ ಹೇಳಿದ್ರು. ನೀವಿಬ್ರು ಚಿಂತೆ ಮಾಡ್ಬೇಡಿ, ಏನ್ ನಡೀತು, ಮುಂದೆ ಏನ್ ನಡಿಬೇಕು ಅಂತ ನಾನ್ ಹೇಳ್ತೀನಿ. ನಿಮ್ಮ ಮನೆ ಮಂತ್ರದ ಮನೆ, ನಿಮ್ಮ ಇಬ್ಬರಿಗೂ ಶಾಲೆಗೆ ಹೋಗುವ ವಯಸ್ಸು. ಒಂದು ದಿನ ರಾತ್ರಿ ಒಂದು ಮಿಂಚಿನ ರೂಪದಲ್ಲಿ ಒಂದು ಪುಸ್ತಕ ಬಂದು ನಿಮ್ಮ ಮನೆಯ ಒಳಗಡೆ ಬಿತ್ತು. ಆ ಮಿಂಚುತ್ತಿರುವ ಬುಕ್ಕನ್ನು ನಿಮ್ಮ ತಂದೆ ಆಶ್ಚರ್ಯದಿಂದ ನೋಡ್ತಾ ಇರುವಾಗ ಸರಸ್ವತಿ ದೇವಿ ಪ್ರತ್ಯಕ್ಷವಾಗಿ ನಿಮ್ಮ ತಂದೆಯ ಜೊತೆ ಹೀಗೆ ಪುರೋಹಿತರು ಹೇಳುವುದನ್ನು ಚಂದ್ರಿಕಾ ಹರಿತ ಕಿವಿಕೊಟ್ಟು ಕೇಳ್ತಿದ್ರು. ಸರಸ್ವತಿ ದೇವಿ, ಈ ಪುಸ್ತಕ ಬ್ರಹ್ಮದೇವನ ಕೈಯಿಂದ ಜಾರಿ ಕೆಳಗೆ ಬಿದ್ದಿದ್ದು ಜನರ ಹಣೆ ಬರಹವನ್ನು ಬರೆಯುವಂತಹ ಪುಸ್ತಕ ಇದು ಅಂತ ಹೇಳಿ ತಗೊಂಡೋಗ್ಲಿಕ್ಕೆ ಬಂದಿದ್ರಂತೆ. ಆವಾಗ ನಿಮ್ಮ ತಂದೆ, ಅಮ್ಮ ತಾಯಿ, ನಾನು ಕೂಲಿ ಕೆಲಸ ಮಾಡುವವನು, ಮಿಂಚಿನ ಪುಸ್ತಕ ಬಿದ್ದು ನನ್ನ ಮನೆ ಹಾಳಾಗಿದೆ, ಇದಕ್ಕೆ ಏನಮ್ಮ ಮಾಡೋದು ಅಂತ ಕೇಳಿದಾಗ ಆಗ ಸರಸ್ವತಿ ದೇವಿ, ನಿನ್ನ ಮನೆಗೆ ಏನೇ ಹಾನಿಯಾದ್ರೂ ಅದು ತನ್ನಷ್ಟಕ್ಕೆ ಅದೇ ಸರಿಯಾಗುತ್ತೆ, ಇವಾಗ ಮಾತ್ರವಲ್ಲ ಮುಂದಕ್ಕೆ ಕೂಡ ಏನೇ ತೊಂದರೆ ಆದ್ರೂ ಅದು ತನ್ನಷ್ಟಕ್ಕೆ ಸರಿಯಾಗುತ್ತೆ ಅಂತ ಈ ಮನೆಗೆ ಇಷ್ಟೊಂದು ಮಂತ್ರದ ಶಕ್ತಿ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಹೀಗೆ ಪುರೋಹಿತರು ಹೇಳಿದಾಗ ಚಂದ್ರಿಕಾ ಹರಿತ ತುಂಬಾನೇ ಸಂತೋಷ ಪಟ್ರು. ಇನ್ನು ನಿಮ್ಮ ಮನೆಗೆ ಯಾವ ಕಷ್ಟನೂ ಬರದಿಲ್ಲ, ನೀವಿಬ್ಬರು ತಲೆ ಕೆಡ್ಸ್ಕೋಬೇಡಿ, ನಿಮ್ಮ ಕೆಲಸವನ್ನು ಹೋಗಿ ನೀವು ಮಾಡಿ ಹಾಗೆ ಅಂತ ಪುರೋಹಿತರು ಹೇಳಿದಾಗ ತುಂಬಾ ಧನ್ಯವಾದಗಳು ಪುರೋಹಿತರೇ. ಹೀಗೆ ಪುರೋಹಿತರಿಗೆ ಕೈ ಮುಗಿದು ಅವರಿಗೆ ನಮಸ್ಕಾರ ಹೇಳಿ ಅಲ್ಲಿಂದ ಹೊರಟ್ರು. ಹೀಗೆ ಅಕ್ಕ ತಂಗಿಯರು ಅವರಿಗೆ ಸಿಕ್ಕಿದಂತಹ ಸಣ್ಣ ಪುಟ್ಟ ಕೂಲಿ ಕೆಲಸವನ್ನು ಮಾಡಿಕೊಂಡು ಅವರವರ ಜೀವನವನ್ನು ನೋಡಿಕೊಂಡು ಊರಿನ ದೊಡ್ಡ ಮನುಷ್ಯನಾದ ರಾಜಯ್ಯನಿಗೆ ಭಯ ಪಡದೆ ಅವನು ಏನೇ ಹೇಳಿದ್ರು ನಿಭಾಯಿಸ್ಕೊಂಡು ಹೋಗೋಣ ಅಂತ ಧೈರ್ಯವಾಗಿದ್ರು. ಹೀಗೆ ಅಕ್ಕ ತಂಗಿಯರಿಬ್ಬರು ಅವರು ಇಷ್ಟ ಬಂದಂಗೆ ಅವರಿಗೆ ಅಂತ ಅವರವರೇ ಒಂದು ಜೀವನವನ್ನು ಹುಡುಕಿಕೊಂಡು ಇಬ್ಬರು ಮದುವೆಯನ್ನು ಮಾಡ್ಕೊಂಡ್ರು. ಹೀಗೆ ಅಕ್ಕ ತಂಗಿಯರು ಅದೇ ಮನೆಯಲ್ಲಿ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು. ಇದೇ ಈ ದಿನದ ಕತೆ. ಪುನಃ ಒಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಅಕ್ಕ ಚಂದ್ರಿಕಾ ತಂಗಿಯಾದ ಹರಿತನ ಜೊತೆ ಕೋಪದಿಂದ, ಹೇಳು, ಆ ಮಂದರಪಳ್ಳಿ ಸಂಬಂಧನ ನೀನು ಒಪ್ಕೋತೀಯಾ ಇಲ್ವಾ? ತಂಗಿ ಹರಿತ ಕೂಡ ಕೋಪದಿಂದ, ಒಪ್ಕೊಳ್ಳೋದಿಲ್ಲ ಅಕ್ಕ, ಒಪ್ಕೊಳ್ಳೋದಿಲ್ಲ ಅಂದ್ರೆ ಖಂಡಿತ ಒಪ್ಪಲ್ಲ. ನನ್ ಕಷ್ಟನ ಅರ್ಥ ಮಾಡ್ಕೊಳ್ದೆ ಹೀಗೆ ಮಾತಾಡ್ಬೇಡ. ನೀನ್ ಮಾತ್ರ ನನ್ ಕಷ್ಟನ ಅರ್ಥ ಮಾಡ್ಕೊಂಡ್ ಮಾತಾಡ್ತೀಯಾ? ಇಲ್ಲ ತಾನೇ? ನೀನು ಏನೇ ಹೇಳಿದ್ರು ನಿನ್ ಕಷ್ಟನ ನನ್ನಿಂದ ತೀರ್ಸಕ್ಕಾಗಲ್ಲ. ನಾನ್ ಮಾತ್ರ ಅಲ್ಲ, ಆ ದೇವ್ರೇ ಬಂದ್ರೆ ಕೂಡ ನಿನ್ ಕಷ್ಟನ ಯಾವತ್ತೂ ತೀರ್ಸಕ್ಕಾಗೋದಿಲ್ಲ.
ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಮನೆ ಇದೆ, ವ್ಯವಸಾಯ ಮಾಡ್ತಾ ಇದ್ದಾನೆ. ಅವನ್ನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಇರ್ಬೋದಲ್ವಾ? ನೀನ್ ಕೂಡ ಅದೇ ಊರಲ್ಲಿ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಕೊಕ್ಕ. ನಾವಿಬ್ರು ಒಂದೇ ಮನೆಯ ಸೊಸೆಯಾಗಿ ಹೋಗದಿದ್ರು ಒಂದೇ ಊರಲ್ಲಿ ಜೀವನ ಮಾಡ್ಬೋದಲ್ವಾ? ಏನ್ ಹೇಳ್ತೀಯ ಹರಿತಾ? ನಾವಿಬ್ರು ಅಕ್ಕ ತಂಗಿಯರಾಗಿ ಹುಟ್ಟಿದ್ರಿಂದ ಒಂದೇ ಮನೆಗೆ ಸೊಸೆಯಾಗಿ ಹೋಗ್ಬೇಕಾ ಅಥವಾ ಒಂದೇ ಊರಿಗೆ ಸೊಸೆಯಾಗಿ ಹೋಗ್ಬೇಕಂತ ಉಂಟಾ? ಅಕ್ಕ, ನಿನಗ್ ಬೇಕಾದ ಈ ಕೋರಿಕೆ ಇಲ್ಲದೆ ಇರ್ಬೋದು, ನನಗೆ ಇದೆ. ಇಲ್ ನೋಡು ಹರಿತಾ, ನೀನು ನನ್ ಕೋಪನ ತುಂಬಾ ಜಾಸ್ತಿ ಮಾಡ್ತಾ ಇದೀಯ. ನನ್ ಕೋಪ ಬಂದ್ರೆ ಹೊಡೆದ್ಬಿಡ್ತೀನಿ. ನೀನ್ ನನ್ನ ಹೊಡೆದ್ರು ಬಡಿದ್ರು ನನ್ನ ತೀರ್ಮಾನದಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ. ಹರಿತನ ಕೋಪ ನೋಡಿ ಚಂದ್ರಿಕನಿಗೆ ಏನೂ ಅರ್ಥ ಆಗ್ಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗದೆ ಬೇಡಿಕೊಂಡು, ನಿನ್ಗೆ ಜೀವನ ಮಂದಾರಪಳ್ಳಿ ಗ್ರಾಮದಲ್ಲೇ ಇರ್ಬೇಕು ಅಂತ ಇದೆ. ಆದ್ರೆ ನನಗೆ ಯಾವ ರೀತಿ ನನ್ನ ಹಣೆ ಬರಹದಲ್ಲಿ ಆ ದೇವ್ರು ಬರ್ದಿದ್ದಾನೆ ಅಂತ ಗೊತ್ತಿಲ್ಲ ಅಲ್ವಾ? ಅದ್ಬಿಟ್ಟು ನೀನು ನಾನು ಕೋರಿಕೊಂಡಾಗ ಬರದಿಲ್ಲ ಕಣೆ, ಅರ್ಥ ಮಾಡ್ಕೊಳ್ಳೆ. ಅಕ್ಕ, ನಿನ್ನ ಬಿಟ್ಟು ನನ್ನಿಂದ ಬೇರೆ ಊರಿಗೆ ಹೋಗಿ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ. ಹೋದ್ರೆ ಒಂದೇ ಮನೆಯ ಸೊಸೆಯಾಗಿ ಹೋಗೋಣ, ಇಲ್ಲದಿದ್ರೆ ಒಂದೇ ಊರಿನ ಸೊಸೆಯಾಗಿ ಹೋಗೋಣ. ಇದೇ ನನ್ನ ತೀರ್ಮಾನ. ನೀನೇ ನನ್ ಮಾತನ್ನ ಕೇಳದೆ ಇದ್ದಾಗ ನಾನ್ ಮಾತ್ರ ಯಾಕೆ ನಿನ್ ಮಾತು ಕೇಳ್ಬೇಕು? ಹಾಗೆ ಹೇಳಿ ಚಂದ್ರಿಕಾ ಹೊರಗೆ ಬರುವಾಗ ಅದೇ ಸರಿಯಾದ ಸಮಯಕ್ಕೆ ಪುರೋಹಿತರು ಕೂಡ ಎದುರಿಗೆ ಬಂದ್ರು. ಅಬ್ಬಾ, ಮನೆಯಲ್ಲೇ ಇದ್ದೀರಾ? ನೀವೆಲ್ಲಾದ್ರೂ ಹೊರಗೆ ಹೋಗಿರ್ತೀರಾ ಅಂತ ತಿಳ್ಕೊಂಡಿದ್ದೆ. ಬನ್ನಿ ಪುರೋಹಿತರೆ, ಬನ್ನಿ. ಮನೆಯಲ್ಲೇ ಇರೋದ್ರಿಂದ ಏನಯ್ಯ ಪ್ರಯೋಜನ? ನನ್ ತಂಗಿಗೆ ಎಷ್ಟೇ ಹೇಳಿದ್ರು ಕೂಡ ಆ ಮಂದಾರಪಳ್ಳಿ ಸಂಬಂಧಕ್ಕೆ ಹಾಗೆ ಅಂತ ಹೇಳಿದಾಗ ಪುರೋಹಿತರು ದಿಢೀರಂತ ಆಶ್ಚರ್ಯದಿಂದ, ನಿನ್ನ ತಂಗಿ ಒಪ್ಕೊಂಡ್ಲಾ ಹಾಗೆ ಅಂತ ಆಶ್ಚರ್ಯದಿಂದ ಕೇಳಿದಾಗ ಚಂದ್ರಿಕಾ, ಏನಾಯ್ತು ಪುರೋಹಿತರೆ, ಅಷ್ಟೊಂದು ಆಶ್ಚರ್ಯದಿಂದ ಕೇಳ್ತಾ ಇದ್ದೀರಾ? ನಿನ್ ತಂಗಿ ಹರಿತಾ ಸಂಬಂಧಕ್ಕೆ ಒಪ್ಕೊಂಡ್ಲಾ? ಇಲ್ಲ ಪುರೋಹಿತರೆ, ನಾನು ಎಷ್ಟೇ ಹೇಳಿದ್ರು ನನ್ ಮಾತ್ನ ಕೇಳದೇ ಇಲ್ಲ. ಒಪ್ಕೊಳ್ಳದೆ ಇರುವುದು ಚೆನ್ನಾಗಾಯ್ತು. ಯಾಕೆ ಹಾಗೆ ಹೇಳ್ತಿದ್ದೀರಾ? ಮದ್ವೆ ಸಂಬಂಧ ಅಲ್ವಾ, ಮನೆಯೊಳಗೆ ಹೋಗಿ ಮಾತಾಡೋಣಮ್ಮ. ಅಯ್ಯೋ, ನಾನ್ ನಿಮ್ನ ಹೊರಗಡೆನೆ ನಿಲ್ಸಿ ಮಾತಾಡ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ, ಬನ್ನಿ ಒಳಗೆ. ಹರಿತಾ, ಪುರೋಹಿತರು ಬಂದಿದ್ದಾರೆ, ಅವರಿಗೆ ಕೂರ್ಲಿಕ್ಕೆ ಚೇರ್ನ ರೆಡಿ ಮಾಡು. ಹಾಗೆ ಹೇಳಿ ಪುರೋಹಿತ್ನ ಕರ್ಕೊಂಡು ಚಂದ್ರಿಕಾ ಮನೆಯೊಳಗೆ ಹೋದ್ಲು. ಪುರೋಹಿತರು ಚೇರ್ ಮೇಲೆ ಕೂತು ಸಿಟಿಯಲ್ಲಿರುವ ಶ್ರೀಮಂತ ಮನೆತನದ ಅಣ್ಣ ತಮ್ಮಂದಿರ ಸಂಬಂಧವನ್ನು ಹೇಳಿದ್ರು. ನೀವಿಬ್ಬರು ನಾನು ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ. ಸಿಟಿಯಲ್ಲಿ ವಿಕಾಶ್, ಆಕಾಶ ಅಂತ ಅಣ್ಣ ತಮ್ಮಂದಿರು ಇದ್ದಾರೆ. ಅವರು ಕೂಡ ನಿಮ್ಮ ಹಾಗೇನೆ ಒಂದೇ ಮನೆಯ ಅಕ್ಕ ತಂಗಿಯರು ಬೇಕು ಅಂತ ಸಂಬಂಧನ ಹುಡುಕ್ತಿದ್ದಾರೆ. ನೀವು ಮಾತ್ರ ಒಪ್ಕೊಂಡ್ರೆ ಅವರೇ ನಿಮ್ಗೆ ಎಲ್ಲ ಖರ್ಚೆಲ್ಲ ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಕರ್ಕೊಂಡೋಗ್ತಾರೆ. ಏನ್ ಹೇಳ್ತೀರಾ? ಹಾಗೆ ಹೇಳಿದಾಗ ಹರಿತಾ ಸಂತೋಷದಿಂದ, ನಮ್ಮ ಇಬ್ರಿಗೂ ಒಪ್ಪಿಗೆ ಇದೆ ಅಂತ ಆ ಅಣ್ಣ ತಮ್ಮಂದಿರ ಜೊತೆ ಹೇಳ್ಬಿಡಿ ಪುರೋಹಿತರೆ. ಏನಮ್ಮ ಚಂದ್ರಿಕಾ, ಅಷ್ಟೊತ್ತು ಆಲೋಚನೆ ಮಾಡ್ತಾ ಇದ್ದೀಯಾ? ಇಲ್ಲ ಪುರೋಹಿತರೆ, ಅವರು ಶ್ರೀಮಂತರು, ನಾವು ತುಂಬಾ ಬಡವರು. ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀನಿ. ಹಣ ಇರುವವರು ಇಲ್ಲದವರು ಅಂತ ಅವರಿಗೆ ಯಾವ ಭೇದ ಭಾವನೂ ಇಲ್ಲ. ಅವರಿಗೆ ಬೇಕಾಗಿರೋದು ಒಳ್ಳೆ ಮನಸ್ಸಿರುವ ಅಕ್ಕ ತಂಗಿಯರು ಮಾತ್ರ. ಅವರ ಮೇಲೆ ಯಾವ ಸಂಶಯನೂ ಪಡದೆ ನನ್ನ ಮೇಲೆ ನಂಬಿಕೆ ಇಟ್ಟು ಅಕ್ಕ ತಂಗಿಯರಿಬ್ಬರು ಮದ್ವೆ ಮಾಡ್ಕೊಂಡು ಆರಾಮವಾಗಿರಿ. ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಮತ್ತು ಹರಿತಾ ಮದುವೆಗೆ ಒಪ್ಪಿಕೊಂಡ್ರು. ಹೀಗೆ ದೊಡ್ಡ ಮಂಟಪದಲ್ಲಿ ತುಂಬಾ ವೈಭೋಗದಿಂದ ಅಕ್ಕ ತಂಗಿಯರಿಬ್ಬರಿಗೂ ಮದುವೆಯಾಯಿತು. ಅಕ್ಕ ತಂಗಿಯರಿಬ್ಬರು ತುಂಬಾ ಅದೃಷ್ಟ ಮಾಡಿರುವವರು. ಅಕ್ಕ ತಂಗಿಯರಿಬ್ಬರು ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಮನೆಯ ಕೆಲಸವನ್ನೆಲ್ಲ ಅಕ್ಕ ತಂಗಿಯರು ತುಂಬಾ ಅಚ್ಚುಕಟ್ಟಿನಿಂದ ಮಾಡ್ತಾ ಇದ್ರು. ಅಣ್ಣ ತಮ್ಮಂದಿರು ಇಬ್ಬರು ತುಂಬಾ ಕಷ್ಟಪಟ್ಟು ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಸಂಪಾದನೆ ಮಾಡ್ತಾ ಇರುವಾಗ ಅಕ್ಕ ತಂಗಿಯರಿಬ್ಬರು ಕಾರಲ್ಲಿ ಸಿಟಿ ತುಂಬಾ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಚಿನ್ನದ ಅಂಗಡಿಗೆ ಹೋಗಿ ಬೇಕಾದ ಚಿನ್ನವನ್ನು ತೆಗೆದುಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿ ಪದೇ ಪದೇ ಮೇಕಪ್ ಮಾಡ್ಕೊಂಡು ಸುತ್ತಾಡ್ತಿದ್ರು. ಹೀಗೆ ಒಂದು ದಿನ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಐಸ್ ಕ್ರೀಮ್ ತಿನ್ನುತ್ತಾ, ನಿಜವಾಗ್ಲೂ ನಾವಿಬ್ರು ಅದೃಷ್ಟ ಮಾಡಿದವರಲ್ವಮ್ಮ? ಹೌದಕ್ಕ, ಸ್ವಲ್ಪ ಅಲ್ಲ ತುಂಬಾ ಬಡವರಾದ ನಮಗೆ ಶ್ರೀಮಂತ ಅಣ್ಣ ತಮ್ಮಂದಿರು ಸಿಕ್ಕಿರುವುದು ನಾವು ಮಾಡಿದ ಪುಣ್ಯ. ನಾವು ತುಂಬಾ ಅದೃಷ್ಟ ಮಾಡಿದೀವಿ. ನಮಗೆ ಈ ಸಂಬಂಧವನ್ನು ಹುಡುಕಿಕೊಟ್ಟ ಪುರೋಹಿತರಿಗೆ ನಾವು ಏನಾದ್ರೂ ಮಾಡ್ಲೇಬೇಕು. ನಾವು ಫ್ರೀ ಇರುವಾಗ ಒಂದ್ಸಲ ಪುರೋಹಿತರ ಮನೆಗೆ ಹೋಗಿ ಅವ್ರ ಕೈಯಲ್ಲಿ 10,000 ಕೊಟ್ಟು ಬರೋಣ. ಅಯ್ಯೋ ಅಕ್ಕ, ಬರೀ 10,000ನ? ನಾವಿರೋ ಸ್ಟೇಟಸ್ಸಿಗೆ ಜಾಸ್ತಿ ಕೊಡ್ಬೇಕು. ಹೀಗೆ ಮಾತಾಡ್ಕೊಂಡು ಕಾರಲ್ಲಿ ಹೊರಟೋದ್ರು. ಹೀಗೆ ದಿನಗಳು ಕಳೆಯಿತು. ಅಣ್ಣ ತಮ್ಮಂದಿರಾದ ಆಕಾಶ್ ಮತ್ತು ವಿಕಾಸಿಗೆ ಬಿಸ್ನೆಸ್ ಅಲ್ಲಿ ಜಗಳವಾಯಿತು. ಹೀಗಾಗಿ ಅಣ್ಣ ತಮ್ಮಂದಿರಿಬ್ಬರು ಜೋರಾಗಿ ಜಗಳ ಮಾಡ್ತಿದ್ರು. ಆ ಶಬ್ದ ಕೇಳಿ ಹರಿತನಿಗೆ ತುಂಬಾ ಕೋಪ ಬಂತು. ಅಕ್ಕ, ಏನಂತೆ ಭಾವನಿಗೆ ನಮ್ಮ ಮನೆಯವ್ರನ್ನ ಬೈತಿದ್ದಾರೆ? ಏನಾದ್ರೂ ತಪ್ಪು ಮಾಡಿರ್ಬೇಕು. ಏನು, ನನ್ ಮನೆಯವರೇ ತಪ್ಪು ಮಾಡದ? ನಿನ್ ಗಂಡ ತಪ್ಪು ಮಾಡಲ್ವಾ? ನನ್ ಗಂಡ ಯಾವುದು ತಪ್ಪು ಮಾಡೋದಿಲ್ಲ ಕಣೆ. ಹೌದೌದು, ಎಲ್ಲ ತಪ್ಪುನು ನನ್ ಗಂಡನೇ ಮಾಡದ್ ನೋಡು. ಅದಕ್ಕೆ ತಾನೇ ನಿನ್ ಮಾವ ಬೈತಾ ಇದ್ದಾರೆ.
ಮಾವ ನನ್ ಗಂಡನ ಬೈಯೋದ್ ಮಾತ್ರ ಅಲ್ಲ, ತುಂಬಾನೇ ಅಧಿಕಾರ ಮಾಡ್ತಿದ್ದಾರೆ. ಈ ಮನೆ ಅವರಿಗೆ ಮಾತ್ರ ಸ್ವಂತನಾ? ನನ್ ಗಂಡನಿಗೆ ಆಸ್ತಿಯಲ್ಲಿ ಪಾಲಿಲ್ವಾ? ಅವ್ರು ನಿನ್ ಭಾವ ಕಣೆ, ಮರ್ಯಾದೆ ಇಲ್ದೆ ಹಾಗೆಲ್ಲ ಮಾತಾಡ್ತಿದ್ದೀಯಾ? ಏನಕ್ಕ ಮರ್ಯಾದೆ ಕೊಡೋದು? ನನ್ ಮರ್ಯಾದೆ ಏನು ಅಂತ ಇವಾಗ ನೋಡು. ಹೋಗಿ ಭಾವನನ್ನೇ ಕೇಳ್ತೀನಿ, ಯಾಕೆ ನನ್ ಗಂಡನ್ ಜೊತೆ ಹಾಗೆ ಜಗಳ ಮಾಡ್ತಿದ್ದೀರಾ ಅಂತ. ಹಾಗೆ ಹೇಳ್ಕೊಂಡು ಅಲ್ಲಿಂದ ಅವಳ ಭಾವನ ಬಳಿ ಬಂದ್ಲು. ಏನ್ ಮಾವ, ನನ್ ಗಂಡ ಏನ್ ತಪ್ಪು ಮಾಡಿದ್ರು ಅಂತ ಅವ್ರನ್ನ ನಿಲ್ಸಿ ಇಷ್ಟೊಂದು ಜಗಳ ಮಾಡ್ತಾ ಇದ್ದೀರಾ? ಹಾಗೆ ಹೇಳಿದಾಗ ಆ ಮಾತನ್ನು ಕೇಳಿ ವಿಕಾಸಿಗೆ ಕೋಪ ಬಂದು ತನ್ನ ಹೆಂಡತಿಗೆ ಬಾರ್ತಾ ಅವನ ಕೈಯ ಗುರುತು ಕೆನ್ನೆಯಲ್ಲಿ ಅಚ್ಚು ಬಿದ್ದಿತ್ತು. ಅದನ್ನು ನೋಡಿ ಅಕ್ಕ ಮತ್ತು ಭಾವ ಆಶ್ಚರ್ಯಪಟ್ರು. ಹರಿತಾ ಕಣ್ಣೀರಾಕಿಕೊಂಡು, ಏನ್ರಿ, ನಾನ್ ನಿಮಗೆ ತಾನೇ ಸಪೋರ್ಟ್ ಮಾಡ್ದೆ, ಯಾಕೆ ನನ್ನ ಹೊಡೆದ್ರಿ? ನೀವು ಅಕ್ಕ ತಂಗಿಯರಿಬ್ರು ಮಾಡಿದ ಕೆಲಸದಿಂದ ಇವತ್ ನಾವು ಇಷ್ಟು ಜೋರಾಗಿ ಜಗಳ ಮಾಡ್ಕೊಳ್ತಾ ಇದ್ದೀವಿ. ನಾವು ಮಾಡಿದ ತಪ್ಪಿಂದ ನೀವಿಬ್ರು ಜಗಳ ಮಾಡ್ಕೊತಿದ್ದೀರಾ? ಹೌದು, ಮೊನ್ನೆ ಚಿನ್ನದ ಅಂಗಡಿಗೆ ಹೋಗಿ ನೀವಿಬ್ರು ಚೆಕ್ ಕೊಟ್ರಾ? ಹೌದು ರೀ, ಹರಿತಾನೆ ಬರ್ದಿದ್ದು 10 ಲಕ್ಷ ಬರ್ದಿದ್ಲು. 10 ಲಕ್ಷನ? ಅದು 10 ಲಕ್ಷ ಅಲ್ಲ, ಕೋಟಿಗೂ ಲಕ್ಷಕ್ಕೂ ಹೇಗೆ ಬರೆಯೋದು ಅಂತ ಗೊತ್ತಿಲ್ಲದೆ ಬರೆದು ಕೊಟ್ಟು ಬಂದಿದ್ದೀರಾ? ಚೆಕ್ ಬರೆದು ಕೊಡುವುದಕ್ಕೆ ಮುಂಚೆ ಒಂದ್ಸಲಕ್ಕೆ 2 ಸಲ ನೋಡಿ ಚೆಕ್ ಮಾಡಿ ಕೊಡಬಾರ್ದಾ? ನೀವು ಮಾಡಿದ ತಪ್ಪಿನಿಂದ ನಮ್ಗೆ ಕೋಟಿ ಲಾಸ್ ಆಗಿದೆ. ಹರಿತಾ, ಕೋಟಿ ರೂಪಾಯಿಗೆ ಚೆಕ್ ಕೊಡುವಷ್ಟು ನಿನ್ ಜೊತೆ ಹಣ ಇದೆಯಾ? ಇಲ್ಲ ರೀ, ಏನೋ ಗೊತ್ತಿಲ್ಲದೆ ಕೊಟ್ಬಿಟ್ಟೆ. ನೀನ್ ಯಾರು, ಎಲ್ಲಿಂದ ಬಂದೆ, ನಿನ್ ಸ್ಟೇಟಸ್ ಏನು ಅಂತ ನಾನ್ ಹೇಳಿ ನಿನ್ಗೆ ಅರ್ಥ ಆಗ್ಬೇಕಾಗಿಲ್ಲ. ಚಂದ್ರಿಕಾ, ನಾವು ಹೇಳೋ ಮಾತನ್ನ ಸರಿಯಾಗಿ ಕೇಳ್ಕೊಳ್ಳಿ. ಇನ್ ಮುಂದೆ ಹೊರಗಡೆಗೆ ಮಾತ್ರ ನಾವು ಗಂಡ ಹೆಂಡತಿ, ಆದ್ರೆ ಮನೆಯೊಳಗೆ ಡೈವರ್ಸ್ ಆದವರು. ಅಂದ್ರೆ ಏನ್ರಿ, ಅರ್ಥ ಆಗ್ತಾ ಇಲ್ಲ. ಕಿಚನ್ ನ 2 ಭಾಗ ಮಾಡಿ ನೀವು ಒಂದು ಕಡೆ, ನಾವು ಒಂದು ಕಡೆ. ಹಾಲ್ ನ 2 ಭಾಗ ಮಾಡಿ ನೀವು ಒಂದು ಕಡೆ, ನಾವು ಒಂದು ಕಡೆ. ಒಂದು ಕಡೆ ಬಡ ಅಕ್ಕ ತಂಗಿಯರು ಇರ್ತೀರಾ, ಇನ್ನೊಂದು ಕಡೆ ರಿಚ್ ಅಣ್ಣ ತಮ್ಮಂದಿರು ಇರ್ತೀವಿ. ಬಾ ವಿಕಾಸ್, ಹೋಗೋಣ. ಹಾಗೆ ಅಂತ ಹೊರಟೋದ್ರು. ಅವ್ವ, ನಮ್ಮಿಬ್ಬರನ್ನ ಕ್ಷಮಿಸಿ. ಇನ್ ಮುಂದೆ ನಾವು ಯಾವ ತಪ್ಪು ಮಾಡಲ್ಲ. ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಯಾವ ಅಂಗಡಿಗೂ ಹೋಗಿ ಶಾಪಿಂಗು ಮಾಡೋದಿಲ್ಲ. ನಮ್ನ ಕ್ಷಮಿಸಿ, ಇನ್ ಮುಂದೆ ತಪ್ಪು ಮಾಡಲ್ಲ. ಹೌದುರಿ, ಇದು ಒಂದು ಸಲ ನಮ್ಮಿಬ್ಬರನ್ನ ಕ್ಷಮಿಸಿ, ತಪ್ಪು ಮಾಡಲ್ಲ. ಅಕ್ಕ ತಂಗಿಯರಾದ ನೀವಿಬ್ರು ಈ ಶಿಕ್ಷೆನ ಅನ್ಭವಿಸ್ಲೇಬೇಕು. ನೀವು ನಮ್ ಜೊತೆ ಇದ್ರೆ ಸಂತೋಷವಾಗಿರ್ಬೋದು, ಆದ್ರೆ ನಮ್ಮಿಂದ ನಿಮ್ ಜೊತೆ ಇರೋದ್ರಿಂದ ಯಾವ ಲಾಭನೂ ಇಲ್ಲ. 1 ಕೋಟಿ ನಷ್ಟನೇ. ನಿಮ್ಮಿಂದ ತಿರುಗಿ ಕೊಡಕ್ ಆಗುತ್ತಾ? ರೀ, ನನ್ನ ಕ್ಷಮಿಸ್ರಿ. ನೀವಿಬ್ರು ತಪ್ಪು ಮಾಡಿ ನಮ್ಮ ಅಣ್ಣನಿಗೆ ಎದುರು ಮಾತಾಡ್ತೀಯಾ? ನೀನ್ ನನ್ನಿಂದ ದೂರ ಆಗಿದ್ದಕ್ಕೆ ನಾನ್ ಚಿಂತೆ ಮಾಡ್ತಿಲ್ಲ. ಇಷ್ಟು ವರ್ಷದಲ್ಲಿ 1 ದಿನ ಕೂಡ ನಮ್ಮ ಅಣ್ಣ ನನ್ ಮೇಲೆ ಜಗಳ ಮಾಡ್ಲಿಲ್ಲ. ಹಾಗೆ ಹೇಳಿ ಕಣ್ಣೀರ್ ಹಾಕುತ್ತಾ ಅಲ್ಲಿಂದ ಹೊರಟೋದ. ಇಂದಿನಿಂದ ಕಿಚನ್ ಕೂಡ 2 ಭಾಗ ಆಯ್ತು. ಒಂದು ಕಡೆ ಅಕ್ಕ ತಂಗಿಯರು ಅಡಿಗೆ ಮಾಡಿದ್ರೆ, ಮತ್ತೊಂದು ಕಡೆ ಅಣ್ಣ ತಮ್ಮಂದಿರಿಬ್ಬರು ಅಡಿಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಹೀಗಿರುವಾಗ ಅಣ್ಣ ತಮ್ಮಂದಿರು ಮಾಡುವ ಅಡಿಗೆ ಅವರಿಗೆ ಇಷ್ಟ ಆಗ್ತಿಲ್ಲ. ಅದರಿಂದ ಅಕ್ಕ ತಂಗಿಯರನ್ನು ಕ್ಷಮಿಸಿ ಒಪ್ಪಿಕೊಂಡ್ರು. ಬಡ ಅಕ್ಕ ತಂಗಿ ವರ್ಸಸ್ ರಿಚ್ ಅಣ್ಣ ತಮ್ಮಂದಿರು ಅಂದಿನಿಂದ ಅವರವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಇನ್ಮುಂದೆ ಆ ರೀತಿ ತಪ್ಪು ಯಾವತ್ತೂ ಮಾಡುವುದಿಲ್ಲ ಅಂತ ಅವರ ತಪ್ಪನ್ನು ಒಪ್ಪಿಕೊಂಡು ಸಂತೋಷವಾಗಿ ಜೀವನವನ್ನು ಮಾಡಿದ್ರು.